ಓಯ ಬಿಟ್ರೆ ಬೇರೆ ರೂಮ್ಗೆ ಹೋಗ್ತಾರೆ. ದುಡ್ಡು ಕೊಟ್ರೆ ದುನಿಯಾ 500 ಕೊಡೋ ಜಾಗದಲ್ಲಿ 2000 ಕೊಟ್ರೆ ID ಕಾರ್ಡು ಬೇಡ ಏನು ಬೇಡ, ಅರ್ಧ ಗಂಟೆ ಮಲಗಿದ್ದು ಎದ್ದೋಗ್ರಿ ಅಂತಾರೆ. ಫ್ಯಾಮಿಲಿ ಯಾರು ಓಯೋ ರೂಮ್ಗೆ ಹೋಗಲ್ಲ, ಎಲ್ಲ ಲವರ್ಸ್ಗಳೇ ಜಾಸ್ತಿ. ಲವರ್ಸು ಅಫೇರ್ ಇಟ್ಕೊಂಡಿರೋರೆ ಓಯೋ ರೂಮ್ಗೆ ಹೋಗೋದು. ಫ್ಯಾಮಿಲಿ ಆದರೆ ಫ್ಯಾಮಿಲಿ ಮನೆಗಳಿರ್ತವೆ, ಅವರೆಲ್ಲ ಏನಕ್ಕೆ ಹೋಗ್ತಾರೆ ಅಲ್ಲಿಗೆ? ಅವ್ರು ಸಾವಿರ ಮಾಡ್ಕೊಳ್ಳಿ, ಏನು ಅವ್ರಿಗೊಂದು ಆಸೆ ಆಗಿರ್ತದೆ, ಒಂದು ಈ ಥರ ಬಟ್ಟೆ ಕಟ್ಬೇಕಂತಿರ್ತದೆ. ನಾವೇನು ಬೇಡ ಅಂತ ಹೇಳೋಕ್ಕಾಯ್ತದ? ಹಂಗಂದ್ಬಿಟ್ಟು ನಾವು ಏನೇನು ಮಾತಾಡೋಕ್ಕಾಯ್ತದ? ಅದು ಭಾಳ ತಪ್ಪಾಗ್ತದೆ. ರೂಲ್ಸ್ ಏನು ಬೇಡ ಸರ್. ಪಾಪ ಪ್ರೇಮಿಗಳಿಗೆ ಯಾಕೆ ತೊಂದರೆ ಕೊಡೋದು? ಪಾಪ ಕಾಡು ಬೆಟ್ಟ ಗುಡ್ಡ ಹೋಗಿ ತೊಂದರೆ ಪಡ್ಕೊತಾರೆ. ಏನು ಹಾಫ್ ಅನ್ ಅವರ್ 1 ಅವರ್ ಇರ್ತಾರೆ, ಪಾಪ ಕಷ್ಟನ ಸುಖನ ಮಾಡ್ಕೊಂಡು ಹೋಗ್ತಾರೆ. ಅವನಿಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವನೇ ID ಕಾರ್ಡ್ ಅವನೇ ರೆಡಿ ಮಾಡಿಕೊಟ್ಟು ಕಳಿಸ್ತಾನೆ. ಅದರಲ್ಲೇನಿಲ್ಲ, ಅವನೇ ರೆಡಿ ಮಾಡಿ ಕೊಡಿಸ್ತಾನೆ. ಈಗಲೂ ಬೇಕಾದ್ರೆ ಎಷ್ಟೋ ಲಾಡ್ಜ್ಗಳಿದೆ, ಬೇಕು ಅಂತಂದರೆ ಅವ್ರಿಗೆ ಈಗ 500 ರೂಪಾಯಿ ಒಂದು ಟೈಮ್ಗೆ ಅಂತಂದರೆ ಅವನಿಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವನೇ ಕರ್ಕೊಂಡು ಬಿಡ್ತಾನೆ. ಅದರಲ್ಲೇನೈತೆ? ಆ ಥರ ಮಾಡೋದಾದ್ರೆ ಹೆಣ್ಮಕ್ಳು ಇವತ್ತೆಲ್ಲ ಕೆಲವು ಜನ ಇದಾಗ್ತದೆ, ಮೈ ತುಂಬ ಬಟ್ಟೆ ಕೇಳಿ ಹಂಗಾರೆ. ನಾವು ಸೂರ್ಯ ನೋಡ್ಬೋದು, ಮುಟ್ಟಕ್ಕಾಗೋದಿಲ್ಲ. ಹಂಗೆ ಒಂದು ಹೆಣ್ಣು ನೋಡ್ಬೋದು, ನಾವು ಮುಟ್ಟಕ್ಕಾಗೋದಿಲ್ಲ. ಹೆಣ್ಣೆ ಯಾವತ್ತಿದ್ರು ಅದ್ರ ಬಗ್ಗೆ ನಾವು ಯಾವತ್ತೂ ಈಡಾಡ್ಸೋಕ್ಕೆ ಅದೆಲ್ಲ ಯಾರೇ ಆದರೂ ನಾನು ಇದ್ರ ಬಗ್ಗೆ ಭಾಳ ವಿರೋಧ ಮಾಡ್ತೀನಿ. ನೀವು ಕಂಟೆಂಟ್ ಕ್ರಿಯೇಟರಾ? ನಿಮ್ಮದು ಯೂಟ್ಯೂಬ್ ಫೇಸ್ಬುಕ್ ಚಾನಲ್ ಇದೆಯಾ? ಇಂಟರ್ವ್ಯೂ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ಕ್ಯಾಮ್ರಾ ಇಲ್ಲ. ಕಂಟೆಂಟ್ ನಿಮ್ಮದು, ಅದನ್ನು ಸೆರೆ ಹಿಡಿಯೋ ಜವಾಬ್ದಾರಿ ನಮ್ಮದು. ಒಂದು ಕಾಲ್ ಮಾಡಿ, ನಾವು ಬಂದು ಶೂಟ್ ಮಾಡಿಕೊಡ್ತೀವಿ. ದುಡ್ಡು ಕೊಟ್ರೆ ಏನು ಸರ್, ಎಲ್ಲ ಕಡೆ ಸಿಗುತ್ತೆ. ಪ್ರೂಫೇ ಬೇಕು ಅಂತ ಏನಿಲ್ಲ. ಲಾಡ್ಜ್ಗಳಲ್ಲಿ ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ದುಡ್ಡು ಕೊಟ್ರೆ ಸಾಕು. 500 ಕೊಡೋ ಜಾಗದಲ್ಲಿ 2000 ಕೊಟ್ರೆ ID ಕಾರ್ಡು ಬೇಡ ಏನು ಬೇಡ, ಅರ್ಧ ಗಂಟೆ ಮಲಗಿದ್ದು ಎದ್ದೋಗ್ರಿ ಅಂತಾರೆ. ಓಯದಲ್ಲಿ ಅದು ಏನೇ ಇದ್ರು ಇಲ್ಲಿಗಲ್ ಆಗಿ ಮಾಡೇ ಮಾಡ್ತಾರೆ ಸರ್. ರೂಲ್ಸ್ ಒಂದಿರುತ್ತೆ, ಅನ್ರೂಲ್ಸ್ ಒಂದು ಇದ್ದೇ ಇರುತ್ತೆ. ಓಯೋ ಅಂದರೆ ಅದು ಫ್ಯಾಮಿಲೀಸು ಹೋಗ್ತಾರೆ, ಕಪಲ್ಸು ಹೋಗ್ತಾರೆ. ಬಟ್ ಏನಂದರೆ ಕಪಲ್ಸಿಗೆ ರೂಮ್ ಮಾಡಿಕೊಟ್ರೆ ಒಳ್ಳೇದು. ಇಲ್ಲಾಂದರೆ ಸುಮ್ಮನೆ ಬೈಲಲ್ಲಿ ಹೋಗಿ ಇನ್ನೊಬ್ರ ಕಡೆ ಹಿಂಗೆ ಮೀಡಿಯಾಗಳು ಬಂದ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರಿಗೆ ತೊಂದರೆ ಕೊಡ್ತಾರೆ. ಅದ್ರ ಬದಲು ರೂಮ್ ಕೊಡೋದು ಒಳ್ಳೇದು. ಅವ್ರದ್ದು ಕಷ್ಟನ ಸುಖನ ಮಾಡ್ಕೊತಾರೆ. ಗಂಡು ಹೆಣ್ಣು ಅಂದಮೇಲೆ ಇದ್ದಿದ್ದೆ. ಸೊ ರೂಮ್ ಕೊಡೋದು ಒಳ್ಳೇದು. ID ಕಾರ್ಡ್ ತೊಗೊಂಡು ರೂಮ್ ಕೊಡೋದು ಒಳ್ಳೇದು. ಏನು ಮಾಡ್ತಾರೆ, ಬೈಲಿಗೆ ಹೋಗ್ತಾರೆ. ಅವಾಗ 4 ಜನ ಫೋನ್ ಹಿಡ್ಕೊಂಡು ಹೋಗಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ಹೊಡೆಯೋದು, ಅವ್ರಿಗೆ ಹಿಂಸೆ ಕೊಡೋದು, ಬೇರೆ ಥರ ತೊಂದರೆ ಕೊಡ್ತಾರೆ. ಅದ್ರ ಬದಲು ಇಬ್ರದ್ದು ID ಕಾರ್ಡ್ ತಗೊಂಡು 18 ಆಗಿತ್ತು ಅಂದರೆ ರೂಮ್ ಕೊಡೋದು ಒಳ್ಳೇದು. ಬೇಡ ಅಂತ ಏನು ಹಾಫ್ ಅನ್ ಅವರ್ 1 ಅವರ್ ಇರ್ತಾರೆ, ಪಾಪ ಕಷ್ಟನ ಸುಖನ ಮಾಡ್ಕೊಂಡು ಹೋಗ್ತಾರೆ. ರೂಮ್ ಕೊಡೋದು ಒಳ್ಳೇದು. ಬಿಸ್ನೆಸ್ ಏನು ಹಾಳಾಗಲ್ಲ ಸರ್. ಏನು ಹೇಳಿ 700 800 ತೊಗೊಳ್ತಾರೆ, ಸಾಕಲ್ಲ ಹಾಫ್ ಅನ್ ಅವರ್ 1 ಅವರು. ಓಯೋ ಅಂತಲ್ಲ ಸರ್, ಎಲ್ಲ ಲಾಡ್ಜಲ್ಲೂ ಕೊಡ್ತಾರೆ ರೂಮು. ಅಮೌಂಟ್ ದುಡ್ಡಿನ ಮುಂದೆ ಯಾವುದೂ ಇಲ್ಲ. ದುಡ್ಡು ಕೊಟ್ಟರೆ ಎಲ್ಲ ಕೊಡ್ತಾರೆ. ರೂಲ್ಸ್ ಏನು ಬೇಡ ಸರ್. ಪಾಪ ಪ್ರೇಮಿಗಳಿಗೆ ಯಾಕೆ ತೊಂದರೆ ಕೊಡೋದು? ಪಾಪ ಕಾಡು ಬೆಟ್ಟ ಗುಡ್ಡ ಹೋಗಿ ತೊಂದರೆ ಪಡ್ಕೊತಾರೆ. 4 ಜನ ಅವ್ರನ್ನ ಅಟ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬದಲು ರೂಮ್ ಕೊಟ್ಟರೆ ಸಾಕಲ್ವಾ, ಪ್ರೈವೇಸಿಯಾಗಿ. ದುಡ್ಡು ತೊಗೊಂಡು ID ಕಾರ್ಡ್ ತೊಗೊಂಡು ರೂಮ್ ಕೊಟ್ಟರೆ ಒಳ್ಳೇದು ಪ್ರೇಮಿಗಳಿಗೆ. ಈ ರೂಲ್ಸ್ ಬೇಡ. ನೀವು ಬೇಡ ಅಂತ ಮಾಡಿದ್ರು ಬೇರೆ ಕಡೆ ಲಾಡ್ಜಲ್ಲಿ ದುಡ್ಡು ಕೊಟ್ಟರೆ ರೂಮ್ ಕೊಟ್ಟೇ ಕೊಡ್ತಾರೆ. ಓಯ ಬಿಟ್ರೆ ಬೇರೆ ರೂಮ್ಗೆ ಹೋಗ್ತಾರೆ. ದುಡ್ಡು ಕೊಟ್ಟರೆ ದುನಿಯಾ. ಚೀಪಾಗಿ ಸಿಗ್ತಾ ಇತ್ತು 500 600 700. ಬೇರೆ ಕಡೆ ಹೋದರೆ 1500 2000 ಹೇಳ್ತಾರೆ. ಪಾಪ ಅಷ್ಟೊಂದು ಕೊಡೋಕ್ಕಾಗಲ್ಲ. ಏನೋ ಬಿಡಿ, ಮಾಡ್ಕೊಂಡು ಹೋಗ್ಲಿ ಕಷ್ಟನ ಸುಖನ. ಏನು ಮಾಮೂಲಿ ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ. ಕಾಮನ್ ಆಗಿರುವಾಗ ಅದು ತಗೊಂಡು ಹೋಗೋರು ಹೋಗ್ತಾರೆ, ಇಲ್ಲ ಅಂತಂದರೆ ಬೇರೆ ಬೇರೆ ಕಡೆ ಜಾಗಗಳು ಇದೆ ಹೋಗ್ತಾರೆ. ಅದರಲ್ಲೇನು ಎಲ್ಲ ಕಾಮನ್ ನಾರ್ಮಲ್ ಅದಷ್ಟೇ. ಫ್ಯಾಮಿಲಿ ಅಂತಂದರೆ ಆಲ್ಮೋಸ್ಟ್ ಫ್ಯಾಮಿಲಿ ಯಾರು ಓಯೋ ರೂಮ್ಗೆ ಹೋಗಲ್ಲ, ಎಲ್ಲ ಲವರ್ಸ್ಗಳೇ ಜಾಸ್ತಿ. ಲವರ್ಸು ಅಫೇರ್ ಇಟ್ಕೊಂಡಿರೋರೆ ಓಯೋ ರೂಮ್ಗೆ ಹೋಗೋದು. ಫ್ಯಾಮಿಲಿ ಆದರೆ ಫ್ಯಾಮಿಲಿ ಮನೆಗಳಿರ್ತವೆ, ಅವರೆಲ್ಲ ಏನಕ್ಕೆ ಹೋಗ್ತಾರೆ ಅಲ್ಲಿಗೆ? ಸರಿ ಇಲ್ಲ. ಏನು ಅವ್ರವ್ರ ಅನಿಸಿಕೆ, ಏನು ಮಾಡೋಕ್ಕಾಗಲ್ಲ. ಓಯೋ ಕಂಪ್ನಿಯವ್ರಿಗೆ ಅವರು ಒಂದು ಬಿಸ್ನೆಸ್ ಇದರಲ್ಲಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರಿಗೇನು ಬಿಸ್ನೆಸ್ ಆಗಬೇಕು, ದುಡ್ಡು ಮಾಡಬೇಕಷ್ಟೇ ಜೀವನದಲ್ಲಿ, ಅಷ್ಟೇ. ಇದು ಬಿಟ್ಟು ಬಿಸ್ನೆಸ್ ಏನು ಕಡಿಮೆ ಅಯ್ಯೋ ಸರ್, ನಾವು ಆ ಥರ ಅನ್ಕೊಳ್ಳೋದಷ್ಟೇ. ಬಿಸ್ನೆಸ್ ಏನು ಅವ್ರು ನಡೆಯೋದು ಎಲ್ಲ ಕಡೆ ಏನು ನಡಿಬೇಕು ಅದು ನಡೆಯುತ್ತೆ. ಆದರೆ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರು ದುಡ್ಡು ಮಾಡ್ಕೊಳ್ತಾರೆ. ಅವ್ರಿಗೆ ಎಂಜಾಯ್ ಮಾಡಬೇಕು, ಅವ್ರಿಗೆ ದುಡ್ಡು ಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ.
ಇಲ್ಲಿ ಸಂಸಾರಿಕರಿಗೆ ಅವ್ರಿಗೆ ಅಂತೇನು ಅಲ್ಲ ಸರ್, ಇವಾಗ ಹೋಗಲ್ಲ ಜನ. ಇವಾಗ ಏನಂದ್ರೆ ಲವರ್ಸ್ ಪ್ರೂಫ್ ಕೇಳ್ತಾರೆ ಅಂದ್ಬಿಟ್ಟು, ಇವಾಗ ಪ್ರೂಫ್ ಕೇಳಿದ್ರೆ ಯಾರು ಹೋಗ್ತಾರೆ ಹೇಳಿ? ಮದ್ವೆ ಅದು ಆಗಿಲ್ಲ ಅಂದ್ಬಿಟ್ಟು. ಸರ್, ಅದು ಲೀಗಲಾಗಿ ನಡೆಯೋದೇ ಬೇರೆ ಇದೆ, ಇಲ್ಲೀಗಲಾಗಿ ಹತ್ರ ಡಬಲ್ ಇದೆ. ಆದರೆ ಎಲ್ಲರೂ ಹೇಳ್ಕೊಳ್ತಾರೆ, ಕೆಲವೊಬ್ರು ಹೇಳ್ಕೊಳ್ಳಲ್ಲ. ಲೀಗಲಾಗಿ ನಡೆಯೋದೇ ಬೇರೆ ಇದೆ, ಇಲ್ಲೀಗಲಾಗಿ ಬೇರೆ ಬೇಜಾರು ನಡೀತದೆ. ಅಂದ್ರೆ ಹೋಗೋರು ಹೆಂಗಿದ್ರು ಹೋಗೋರು ಸರ್, ಈಗ ರೂಮ್ ಅವನಿಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವನೇ ಐ ಡಿ ಕಾರ್ಡ್ ಅವನೇ ರೆಡಿ ಮಾಡಿಕೊಟ್ಟು ಕಳಿಸ್ತಾನೆ. ಅದರಲ್ಲೇನಿಲ್ಲ, ಅವನೇ ರೆಡಿ ಮಾಡಿ ಕೊಡಿಸ್ತಾನೆ. ಈಗಲೂ ಬೇಕಾದ್ರೆ ಎಷ್ಟೋ ಲಾಡ್ಜ್ಗಳಿದೆ, ಬೇಕು ಅಂತಂದರೆ ಅವನಿಗೆ ಈಗ 500 ರೂಪಾಯಿ ಒಂದು ಟೈಮ್ಗೆ ಅಂತಂದರೆ ಅವನಿಗೆ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವನೇ ಕರ್ಕೊಂಡು ಬಿಡ್ತಾನೆ. ಅದರಲ್ಲೇನೈತೆ, ಏನು ಪ್ರಾಬ್ಲಮ್ ಏನಿಲ್ಲ. ಪ್ರಾಬ್ಲಮ್ ಏನಿಲ್ಲ. ಅಂದ್ರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ತಿತ್ತಲ್ವಾ ಇದರಿಂದ, ಆ ಥರ ಫ್ರೀ ಇದ್ದಿದ್ರೆ? ಅಂದರೆ ಅದು ನಾವು ಹೇಳೋಕ್ಕಾಗಲ್ಲ. ಅದು ಅವ್ರವ್ರ ಅನಿಸಿಕೆ, ಅವ್ರಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಅವ್ರವ್ರ ಸಂಬಂಧ ಈ ರೂಲ್ಸ್ ನಿಮಗೆ ಅಯ್ಯೋ ಸರ್, ರೂಲ್ಸ್ಗಳು ತರೋದು ಅವ್ರವ್ರದ್ದು ಒಂದು ಕೆಲವೊಂದು ಲೆಕ್ಕಾಚಾರ ಹೇಳಬೇಕು ಅಂದರೆ ಅವ್ರವ್ರು ದುಡ್ಡು ಮಾಡ್ಕೊಳ್ಳೋಕ್ಕಷ್ಟೇ. ರೂಲ್ಸ್ಗಳು ರೆಗ್ಯುಲೇಷನ್ಸ್ ಅಷ್ಟೇ. ರೂಲ್ಸ್ಗಳು ಯಾರು ಫಾಲೋ ಮಾಡ್ತಾವ್ರೆ? ಯಾರು ಫಾಲೋ ಮಾಡಲ್ಲ. ಎಲ್ಲ ಇಲ್ಲಿಗಲಾಗಿ ಏನೇನು ಬೇಕು ಅದನ್ನು ನಡೆದೇ ನಡೀತದೆ. ಅಂದರೆ ಹೇಳ್ಕೊಳಕ್ಕೆ ಈಗ ಸತ್ಯ ಅನ್ನೋದು ಜನಗಳಿಗೇನು ಅಂತಂದರೆ ಸುಮ್ಮನೆ ಹೇಳ್ಕೊಳಕ್ಕಷ್ಟೇ. ಅದು ಬಿಟ್ಟು ನಾವು ತೋರಿಸ್ಕೊಳ್ಳೋಕ್ಕೆ ಅದೇನಿಲ್ಲ, ನಡೆಯಲ್ಲ. ಎಲ್ಲ ಇಲ್ಲಿಗಲಾಗಿ ಏನೇನು ನಡಿಬೇಕು ಅದೆಲ್ಲ ನಡೆದೇ ನಡೀತದೆ. ಯಾರ್ಯಾರು ಬೇಕಾದ್ರವ್ರು ಹೋಗ್ತಾರೆ, ಬರ್ತಾರೆ, ಬಿಡ್ತಾರೆ, ಅದೆಲ್ಲ ಕಾಮನ್. ಅದು ನಾನು ಏನು ಇಷ್ಟಪಡ್ತೀನಿ ಅಂದರೆ, ಈ ವೈದ್ಯರಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇವು ಹಿಂದೆ ಏನು ಸುಪ್ರೀಂ ಕೋರ್ಟು ಒಂದು ಆರ್ಡರ್ ಆಗಿದೆ, ಒಬ್ಬಳೆ ಯಾವ ಕಾರಣಕ್ಕೂ ವೇಸಿ ಅಂತ ಕರೀಬಾರ್ದು ಅಂತ. ಹಾಗಂತ ಎಲ್ಲ ರೂಲ್ಸ್ ಇದೆ ಅಂದರೆ ರೂಲ್ಸೇ ಚೇಂಜ್ ಮಾಡಲಿ ಇವರು. ಹಾಗಂತ ಅವರು ಫೋಟೋ ಇಟ್ಕೊಳ್ಬೇಕು, ಇವೆಲ್ಲ ರೂಲ್ಸ್ ಇರ್ತದೆ ಇವಾಗ. ಅದಕ್ಕೆ ಯಾರೂ ಒಪ್ಪೋದಿಲ್ಲ. ಇದು ಈ ಸಮಾಜದಲ್ಲಿ ಏನಾಗ್ತದೆ, ಅವ್ರವ್ರು ಬೇಕಾದಾಗ ಅವರು ಏನೋ ಮಾಡ್ಕೊಳ್ತಾ ಇರ್ತಾರೆ. ಇದು ಭಾಳ ತಪ್ಪು. ಇದು ನಾನು ನಿಂತೀನಿ ಹಬ್ಬಕ್ಕೂ ಇದು ಮಾಡಬೇಕು, ಯಾರೋ ಫ್ರೆಂಡ್ ಇರ್ತಾರೆ, ಯಾರೋ ಫ್ರೆಂಡ್ ಹೋಗೋದ್ರೆ ಮಾತಾಡ್ಬೇಕು ಅನಿಸ್ತದೆ. ನಾವು ಯಾವತ್ತೂ ಒಂದು ಹೆಣ್ಣು ಬಗ್ಗೆ ಕೀಳಾಗಿ ಮಾತಾಡೋಕ್ಕೆ ನಮಗೆ ಲಾಯಕ್ಕಿಲ್ಲ. ಹೆಣ್ಣು ಎಣ್ಣೆ ಯಾವತ್ತಿದ್ರೆ ಆ ಹೆಣ್ಣು ಹೆಂಗೆ ಅಂತಂದರೆ ಆ ದೇವತೆ ನಾವು ಕರಿತೀವಿ, ಭೂಮಿನೂ ಎಣ್ಣೆ, ಇನ್ನೂ ಒಂದೇ ಅಂತ ಆ ಥರ ಭಾವಿಸೋರು. ಹಂಗಂದ್ರಲ್ಲಿ ಇವೆಲ್ಲ ಸಮಾಜದ ತಪ್ಪಿದು, ಭಾಳ ತಪ್ಪಿದೆ ಇದು. ಅಲ್ಲ ಏನಕ್ಕೆ ನೀವು ಒಂದು ಹೇಳ್ತೀನಿ ಕೇಳಿ, ಯಾಕೆ ನೀವೇನೆ ನೀವು ಒಂದು ರೂಮ್ ಮಾಡಕ್ಕೆ ಹೋಗ್ತೀರಾ, ರೂಮ್ ಮಾಡು, ಯಾರು ನಿಮ್ಮ ಫ್ರೆಂಡ್ ಬಂದರು, ಆ ಹುಡುಗಿ ಬಗ್ಗೆ ತಪ್ಪು ತಿಳ್ಕೊಕಾಯ್ತದ? ಇಲ್ಲ, 4 ಗೋಡೆ ಮಧ್ಯದಲ್ಲಿ ಏನು ನಡೀತದೆ, ಏನು ಗೊತ್ತಿರ್ತದೆ, ಅದು ತಪ್ಪಲ್ವ ಅದು? ಮತ್ತೆ ಅದ್ಯಾಕೆ ಕಾನೂನು ಮಾಡ್ತಾರೆ ಒಂದು ಹೆಣ್ಣು ಬಗ್ಗೆ? ಅವಳು ಒಂದು ರೂಮಲ್ಲಿ ಹೋಗ್ಬಿಟ್ರೆ ಒಂದು ಹೆಣ್ಣು ತಪ್ಪು ಅಂತ ಯಾಕೆ ಹೇಳ್ಬೇಕು? ಬೇಡ ಅಂತೀರಾ? ತಪ್ಪು ಇದು. ಹಾಗೆ ಒಂದು ಕೆಲಸ ಮಾಡಿ, ಆ ಥರ ಮಾಡೋದಾರೆ ಹೆಣ್ಮಕ್ಳು ಇವತ್ತೆಲ್ಲ ಕೆಲವು ಜನ ಇದಾಗ್ತದೆ, ಮೈ ತುಂಬ ಬಟ್ಟೆ ಕೇಳಿ ಹಂಗಾರೆ. ನಾವು ಸೂರ್ಯ ನೋಡ್ಬೋದು, ಮುಟ್ಟಕ್ಕಾಗೋದಿಲ್ಲ. ಹಂಗೆ ಒಂದು ಹೆಣ್ಣು ನೋಡ್ಬೋದು, ನಾವು ಮುಟ್ಟಕ್ಕಾಗೋದಿಲ್ಲ. ಹೆಣ್ಣು ಎಣ್ಣೆ ಯಾವತ್ತಿದ್ರು. ಅದ್ರ ಬಗ್ಗೆ ನಾವು ಯಾವತ್ತೂ ಈಡಾಡ್ಸೋಕ್ಕೆ ಅದೆಲ್ಲ ಯಾರ್ಯಾದರೂ ನಾನು ಇದ್ರ ಬಗ್ಗೆ ಭಾಳ ವಿರೋಧ ಮಾಡ್ತೀನಿ. ಯಾಕೆಂದರೆ ಒಂದು ಹೆಣ್ಣು ಅವ್ರು ಏನು ಅವ್ರು ಸಾವಿರದ ಮಾಡ್ಕೊಳ್ಳಿ, ಏನು ಅವ್ರಿಗೊಂದು ಆಸೆ ಆಗಿರ್ತದೆ, ಒಂದು ಈ ಥರ ಬಟ್ಟೆ ಕಟ್ಬೇಕಂತಿರ್ತದೆ. ನಾವೇನು ಬೇಡ ಅಂತ ಹೇಳೋಕ್ಕಾಯ್ತದ? ಹಂಗಂದ್ಬಿಟ್ಟು ನಾವು ಏನೇನೋ ಮಾತಾಡೋಕ್ಕಾಯ್ತದ? ಅದು ಭಾಳ ತಪ್ಪಾಗ್ತದೆ. ಬೇಡ ಅಂತೀರಾ? ಇದು ಅಲ್ಲ, ನಿಮ್ಮೇನು ಅನಿಸ್ತದೆ ಹೇಳಿ? ಅಲ್ಲ, ನಿಮ್ಮ ಮಾಧ್ಯಮರಿಗೆ ಒಂದು ಕ್ವಶನ್ ಕೇಳ್ತೀನಿ. ನೀವೆಲ್ಲ ಒಂದು ಹಳ್ಳಿಗೆ ಹೋಗ್ತೀರಿ, ಅದು ಅಲ್ಲ ಯಾವುದೋ ಬೇರೆ ಕಡೆ ಹೋಗ್ತೀರಾ, ನಿಮ್ಮ ಫ್ರೆಂಡ್ ಸಿಗ್ತಾಳೆ ಯಾರೋ ಒಬ್ಳು, ಬಾಮ್ಮ ಒಂದು 5 ನಿಮಿಷ ಮಾತಾಡ್ಕೊತೀವಿ ಅಂತ, ಹಂಗಂತ ನಾವು ತಪ್ಪಿಸ್ಬೇಕಾಗಿರ್ತದ ಹೇಳಿ? ನೋಡ್ರಿ, ಹೇಳಿಲ್ಲ ನಾನು ಅವಾಗಲೇ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಒಂದು ಹೆಣ್ಣು ಬಗ್ಗೆ ವೇಷ ಅಂತ ಕರಿಬಾರ್ದು. ಇನ್ನೂ ಸಮಾಜದಲ್ಲಿ ತಿದ್ದುಪಡಿ ಆಗಬೇಕಿದು. ಇನ್ನೂ ಕಚಡ ಸರ್ಕಾರ ಇದಾಗ್ಬಿಟ್ಟಿದೆ. ಆ ತಿದ್ದುಪಡಿ ಆದ ಮಾತ್ರ ಒಂದು ಇದು ಮಗದು ಆಯಿತು. 12 ಗಂಟೆಯಲ್ಲಿ ಹೆಣ್ಣು ಓಡೋಕ್ಕಾಯ್ತದ? ಆಗೋದಿಲ್ಲ. ನಾನು ಹೇಳೋದು, ಒಬ್ಬ ಗಂಡಸೆಯಲ್ಲಿ ಒಂದು ಹಿಂಸೆಯಲ್ಲಿ ಅವ್ರವ್ರು ಒಳ್ಳೆತನವಾಗಿರ್ಬೇಕೇ ಹೊರತು ಅದು ಇವೆಲ್ಲ ನನಗೆ ಮನಸ್ಸಿಗೆ ಒಪ್ಪೋದಿಲ್ಲ ಇದು.